ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೊಂದು ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಆಗಲಿ ಇಲ್ಲಾಂದರೆ ಇವಾಗ ಅಡುಗೆ ಕಲಿತಾ ಇರೋಂಥ ಹೆಣ್ಮಕ್ಳಿಗಾಗಲಿ ಒಂದು ಸಿಂಪಲ್ ಆಗಿರೋಂಥದ್ದು ಒಂದು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಐಟಮ್ಗಳೆಲ್ಲ ಏನೂ ಬೇಕಿಲ್ಲ ಫ್ರೆಂಡ್ಸ್. ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡೋವಂಥದ್ದು ಇದು. ಸೈಡ್ ಡಿಶ್ ಆಗಿ ತಿನ್ಬೋದು, ಬೇಳೆ ತಿಳಿಸಾರು ಜೊತೆಗೆ ಇಲ್ಲಾಂದರೆ ರಸಂ ಜೊತೆಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಹೀಗೆ ಇರಲಿ ಫ್ರೆಂಡ್ಸ್. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಚಿಕನ್ ಫ್ರೈಗೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಇದು ಒಂದು 1/4 kg ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನ. ಸ್ವಲ್ಪ ಚಿಕನ್ನು ಮತ್ತು ಲಿವರು ಸ್ವಲ್ಪ ಎರಡು ಸೇರಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡರು, ಬೆಳ್ಳುಳ್ಳಿನ ಒಂದು ಅರ್ಧ ಗೆಡ್ಡೆಯಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತವಾಗಿ. ಮತ್ತು ಒಂದು ಚಿಕ್ಕ ಸ್ಪೂನಷ್ಟು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಬಾಣಲೆ ಬಿಸಿಯಾಗಿದೆ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಜಜ್ಜಿರೋ ಅಂಥದ್ದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಚಕ್ಕೆ ಲವಂಗ ಮತ್ತು ಶುಂಠಿ ಪೇಸ್ಟು, ಧನಿಯಾ ಪೌಡರು ಏನೂ ಬೇಕಿಲ್ಲ ಫ್ರೆಂಡ್ಸ್. ಈಸಿಯಾಗಿ ಯಾರು ಬೇಕಾದ್ರೂ ಮಾಡೋವಂಥದ್ದು ಅಡುಗೆ ಇದು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇವಾಗ. ನೋಡಿ, ಬೆಳ್ಳುಳ್ಳಿ ಈ ಥರ ಬ್ರೌನ್ ಆಗಬೇಕು ಫ್ರೆಂಡ್ಸ್. ಎಣ್ಣೆ ಒಳಗೆ ಬೆಳ್ಳುಳ್ಳಿ ಘಮ ಎಲ್ಲ ಬಿಟ್ಕೊಳ್ಬೇಕು, ಅದರೊಳಗಿರೋ ಅಂಶ ಎಲ್ಲ. ಆವಾಗ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ ಅಲ್ವ. ಇವಾಗ ಕರ್ಬೇವಿನ ಸೊಪ್ಪು ನೋಡಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿದಾಗಿದೆ. ನಾನು 1/4 kg ಚಿಕನ್ನು ಮತ್ತು ಲಿವರ್ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ. ಇವಾಗ ನೋಡಿ, ಚಿಕನ್ಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿಂದ ಪರಿಮಳ ಎಲ್ಲ ಚೆನ್ನಾಗಿ ಹಿಡ್ಕೊಂಡ್ಲಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು ಮತ್ತು ರುಚಿಗೆ ಉಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಒಂದು 5 ನಿಮಿಷ ಸಾಕು, ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಲ್ಲ ನಾವು, ಬೇಗನೆ ಬೇಯುತ್ತೆ. ನೋಡಿ, ಇವಾಗ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ ನೋಡಿ ಕಟ್ ಆಗ್ತಾ ಇದೆ ನೋಡಿ. ಇದಂತ ರಸಮ್ ರೈಸ್ ಜೊತೆಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ. ನೋಡಿ, ಇವಾಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಖಾರದ ಪುಡಿ. ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ತುಂಬ ಖಾರ ಇದೆ. ನೀವು ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೋಡಿ, ಈಗ ಕುಟ್ಟಿ ಪುಡಿ ಮಾಡಿದ್ನಲ್ಲ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 2 ನಿಮಿಷ ತಟ್ಟೆ ಮುಚ್ಚಿ ಬಿಟ್ಬಿಡೋಣ. ಆಲ್ರೆಡಿ ಆಗೋಗಿದೆ ಇದು. ಈಗ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರ್ ಹಾಕಿದ್ದೀವಲ್ಲ, ಸ್ವಲ್ಪ ಅದೆಲ್ಲ ಹಿಡ್ಕೊಳ್ಳಿ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಸಿಂಪಲ್ ಆಗಿರೋಂಥದ್ದು ಫ್ರೈ. ನೋಡಿ, ಹೆಚ್ಚು ಮಸಾಲೆಲ್ಲ ಏನೂ ಇಲ್ಲ, ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಯಾರೇ ವೀಡಿಯೋ ಹಾಕಲಿ, ಯಾರದೇ ವೀಡಿಯೋ ನೀವು ನೋಡಿ ಅರ್ಧದಲ್ಲಿ ನೋಡಬೇಡಿ ಫ್ರೆಂಡ್ಸ್. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಫುಲ್ ನೋಡಿ ಫ್ರೆಂಡ್ಸ್. ಫುಲ್ ನೋಡಿ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಸಿಂಪಲ್ ಆದ ಈಸಿ ಆಗಿರೋಂಥದ್ದು ಚಿಕನ್ ಫ್ರೈ ರೆಡಿಯಾಗಿದೆ.
ಬ್ಯಾಚುಲರ್ಸು ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಈ ಅಡುಗೆನ. ಇದು ರಸಮ್ ರೈಸ್ ಜೊತೆಗೆ, ತಿಳಿ ಸಾರು ಜೊತೆಗೆ, ಇಲ್ಲಾಂದರೆ ಮಳೆ ಬರ್ತಾ ಇರೋಂಥ ಟೈಮಲ್ಲಿ ಏನಾದರೂ ಚೆನ್ನಾಗಿರೋಂಥದ್ದು ಈಸಿಯಾಗಿರೋಂಥ ಚಿಕನ್ ಫ್ರೈ ಏನಾದ್ರು ತಿನ್ನಬೇಕು ಅಂದಾಗ ಈ ಥರ ಐಟಮ್ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.